ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಪ್ರಭಾಕರ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡ ಕಿರಣ್ ಪ್ರಭಾಕರ್ ರೆಡ್ಡಿರವರು ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಪ್ರಭಾಕರ್ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಪದಾಧಿಕಾರಿಗಳಾದ ವಿನೋದ್, ಮಧು ಮತ್ತು ಕುಟುಂಬಸ್ಥರು ಭಾಗವಹಿಸಿದ್ರು. ಇವತ್ತು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸಂಘಟನೆ ಮಿತ್ರರು, ಎಲ್ಲ ನನ್ನ ಸ್ನೇಹಿತರು ಮತ್ತು ನಮ್ಮ ಆಫೀಸ್ ಅವರು, ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಿಪಾನಿ ಸೇವಾ ಸದನದಲ್ಲಿ ಈ ಹುಟ್ಟುಹಬ್ಬ ಆಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿಕೊಂಡ್ವಿ. ಏನು 49 ವಸಂತಗಳನ್ನು ಪೂರೈಸಿ ಈಗಷ್ಟೇ 50ನೇ ವರ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ 50ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಈ 50ನೇ ವರ್ಷದಲ್ಲಿ ಜನಗಳಿಗೆ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ನನಗೆ ಕರುಣಿಸಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೇವಲ ನಾನಷ್ಟೇ ಅಲ್ಲ, ಎಲ್ಲರೂ ಸಹ ನಮ್ಮ ಮಿತ್ರರು, ಯುವಕ ಮಿತ್ರರು ಮತ್ತು ನಮ್ಮ ಸಂಘಟನೆಯವರು ಎಲ್ಲರೂ ಸಹ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಬೆಳಗ್ಗೆಯಿಂದ ನನಗೆ ವೈಯಕ್ತಿಕವಾಗಿ ಕರೆ ಮಾಡಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ಕಲ್ಲಿ ವಿಶ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಏನಿವತ್ತು ನಮ್ಮ ಆನೇಕಲ್ ತಾಲೂಕಿನ ಮಾಜಿ ಅಧ್ಯಕ್ಷರು, ಈಗಿನ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಕಿರಣ್ ಪ್ರಭಾಕರ್ ರೆಡ್ಡಿಯವರ ಒಂದು ಜನ್ಮದಿನದ ಅಂಗವಾಗಿ
ಸಿಫಾನಿ ಸೇವಾಶ್ರಮದಲ್ಲಿ ಅವರು ಹುಟ್ಟುಹಬ್ಬನ ಹಮ್ಮಿಕೊಂಡಿದ್ವಿ. ಒಂದು ಅರ್ಥಪೂರ್ಣವಾಗಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡಲಾಗಿದೆ. ಅವರು ಹುಟ್ಟಿದಾಗಿಂದನೂ ಯಾವುದಾನೋ ಒಂದು ಹೋರಾಟಗಳು, ಏನಾನೋ ಒಂದು ಲೀಡರ್ಶಿಪ್ ಅನ್ನೋದು ಅವರ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಆ ಕಾಲೇಜ್ ಇದ್ದಾಗಿಂದನೂ ಇವತ್ತರೆಗೂ ಲೀಡರ್ಶಿಪ್ನ ಮೇಂಟೈನ್ ಮಾಡಿಕೊಂಡು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಜಯ ಕರ್ನಾಟಕ ಸಂಘಟನೆಯ ಅತಿ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ ಇವತ್ತು ಈ ಒಂದು ಸಂಘಟನೆಯನ್ನು ಒಂದು ತಾಲೂಕಿನಾದ್ಯಂತ ಬೆಳೆಸಿದ್ದಾರೆ. ಮತ್ತು ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನೂ ಹೆಚ್ಚಿನ ಹೋರಾಟಗಳು, ಇನ್ನೂ ಹೆಚ್ಚಿನ ಸಮಾಜ ಸೇವೆಗಳನ್ನ ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಕಿರಣ್ ಪ್ರಭಾಕರ್ ರೆಡ್ಡಿ ಅವರ ಹುಟ್ಟುಹಬ್ಬ ಸೆಲೆಬ್ರೇಷನ್ ಆಗಿದೆ ಈ ಆಶ್ರಮದಲ್ಲಿ. ಅವರ ಒಂದು ಒಳ್ಳೆಯ ಕೆಲಸಗಳು ಅಂದರೆ ಸಮಾಜ ಜೊತೆ ಒಂದು ನೀಡೆಡ್ ಪೀಪಲ್ಸ್ಗೂ ಸಹ ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ದೇವರು ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟು ಮತ್ತು ಇನ್ನು ಒಂದು ಹೀಗೆ ಶಕ್ತಿ ಕೊಟ್ಟು ತುಂಬ ಸಮಾಜ ಸೇವೆ ಜೊತೆ ಒಂದು ಒಳ್ಳೆ ಕೆಲಸಗಳು ಮಾಡಿ ಎಲ್ಲರಿಗೆ ಒಂದು ಕೊಡುಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಈ ಆಶ್ರಮದಲ್ಲಿ ಬಂದು ಈ ಸೆಲೆಬ್ರೇಷನ್ ಮಾಡಿರೋದು ನೀಡೆಡ್ ಪೀಪಲ್ಸ್ಗೆ ನಮಗೊಂದು ತುಂಬ ಸಂತೋಷ ತಂದುಕೊಟ್ಟಿದೆ. ಯಾಕಂದರೆ ನಾವೇನು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತೀವಿ, ಫ್ಯಾಮ್ಲೀಸ್ ಜೊತೆ ಸೆಲೆಬ್ರೇಷನ್ ಮಾಡ್ತೀವಿ, ಅವ್ರ ಜೊತೆ ತಿಂತೀವಿ, ಉಣ್ತೀವಿ. ಆದರೆ ಇಲ್ಲಿ ಬಂದು ನಮ್ಮ ಕಿರಣ್ ಸರ್ ಅವರಿಗೆ ಒಂದು ಊಟದ ಯೋಜನೆ ಮಾಡಿರೋದು ಅದು ತುಂಬ ಸಂತೋಷ ತಂದುಕೊಡ್ತು. ಅದು ಉಪಯೋಗನೂ ಇವ್ರಿಗೆ ಆಗುತ್ತೆ ಅನಿಸುತ್ತೆ. ಅದು ಒಂದು ತುಂಬ ನಮಗೂ ಇದು ನೋಡಿ ನಾವು ಮಾಡಬೇಕು ಅಂತ ನಮಗೂ ಅನ್ನಿಸ್ತಾ ಇದೆ. ಸೊ ಒನ್ಸ್ ಅಗೇನ್ ಕಿರಣ್ ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳಿ ದೇವ್ರಿಗೆ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಸೊ ಇವತ್ತು ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರು ಕಿರಣ್ ಪ್ರಭಾಕರ್ ರೆಡ್ಡಿ ಏನಿದ್ದಾರೋ, ಸೊ ಅವರು ಸುಮಾರು ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೆ ಅಂತ ಅಲ್ಲ, ಸುಮಾರು ಕಡೆ ಈ ಥರ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿಗೆ ಈ ಥರ ಒಂದು ಅಧ್ಯಕ್ಷರು ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತ ಅನಿಸುತ್ತೆ. ಸೊ ನಾವೆಲ್ಲ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೀವಿ. ಸೊ ಅವ್ರ ಬರ್ಡೇ ಇಲ್ಲಿ ಈ ಆಶ್ರಮದಲ್ಲಿ ಬಂದು ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ದಾರೆ ಅಂದರೆ, ಸೊ ಅವರು ಸೆಲೆಬ್ರೇಷನ್ ಅಂತಲ್ಲ, ಸೊ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಅವ್ರಿಗೆಲ್ಲ ಏನು ಬೇಕೋ ಅದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಗುಡ್ ಅಧ್ಯಕ್ಷರು ಇರೋರು ಬೇಕು ನಮ್ಮ ಆನೇಕಲ್ ತಾಲೂಕಿಗೆ. ಸೊ ಎಲ್ರಿಗೂ ಇಂಥವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ನೀವು ದೂರದಿಂದ ನೋಡಿರ್ತೀರಾ, ಸೊ ನಾವೆಲ್ಲ ಲೈವಲ್ಲಿ ನೋಡಿದ್ದೀವಿ ಅವ್ರು ಯಾವ ಥರ ಏನು ಅಂತ. ಸೊ ಸಾಕಷ್ಟು ಟೈಮ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಅವ್ರೇನು ಅಂತ ಚೆನ್ನಾಗಿ ನಮಗೆ ಗೊತ್ತಿದೆ. ಸೊ ಆನೇಕಲ್ ತಾಲೂಕಲ್ಲಿ ಈ ಥರ ಒಬ್ಬರು ಗುಡ್ ಲೀಡರ್ ಇರೋದು ನಮಗೆಲ್ಲ ಸಿಕ್ಕಾಪಡೆ ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಅನಾಥರಿಗೆ ಮತ್ತು ಸಿಕ್ಕಾಪಡೆ ಜನಗಳಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶಸ್ ತಿಳಿಸೋಣ ಅಂತ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಕಿರಣ್ ಸರ್, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗಲೂ ಇದೇ ರೀತಿಯಲ್ಲಿ ಖುಷಿಯಾಗಿರಿ. ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಿ ನಿಮ್ಮ ಜೊತೆಲಿ ನಾವಿರ್ತೀವಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ತಮ್ಮನ ಹುಟ್ಟದ ಹಬ್ಬ ಅಂತ ಹೇಳೋದಕ್ಕಿಂತ ನಮ್ಮ ತಮ್ಮ ನಮಗಿಂತ ತುಂಬ ಚೆನ್ನಾಗೇ ಸಹಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅಷ್ಟೇ ಆಗಲಿ, ಯಾರೇ ಬಂದರೂ ಏನೇ ಹೆಲ್ಪ್ ಕೇಳಿದ್ರೇನು, ಎಕ್ಸ್ಪೆಷಲಿ ಲೇಡೀಸ್ಗೆ ಫಸ್ಟ್ ಲೈನಲ್ಲಿ ನಿಂತ್ಕೊಳ್ತೇನೆ. ಇವಾಗ ಗೌರ್ಮೆಂಟ್ ಅವರು ಅಂತಾರೆ ಹೇಳಿ, ಅವ್ರಿಗೆ ಎಷ್ಟು ಅಪ್ಲಿಕೇಶನ್ ಆಗಬೇಕು, ಜಸ್ಟ್ ನನ್ನ ತಮ್ಮನಿಗೆ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬಂದು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಈ ಥರ ಅವ್ರನ್ನ ನಮ್ಮ ಆನೇಕಲ್ ಇದನ್ನಲ್ಲಿ ಅಲ್ಲ ಎಲ್ಲ ಕಡೆ ಒಬ್ಬೊಬ್ಬರನ್ನ ಈ ಥರ ಇದು ಮಾಡೋದು ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ತಮ್ಮನ ಹೇಳೋದಕ್ಕೆ ನಾನು ತುಂಬಾ ಪ್ರೌಡಾಗಿ ಫೀಲ್ ಆಗ್ತಾ ಇದ್ದೀನಿ. ದೇವರು ಎಲ್ಲೆಲ್ಲೋ ಇರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಈ ಥರ ಅವ್ರನ್ನ ಮನುಷ್ಯರ ರೂಪದಲ್ಲಿ ಹೇಳಿ ಮಾಡಿ ಕಳಿಸಿರ್ತಾರೆ ಅಂತ ಇದು ಮಾಡ್ಕೊಳ್ತೀನಿ. ಇಂಥವ್ರು ತುಂಬ ಆಯುಷ್ಯವಾಗಿ ಇನ್ನೂ ಒಂದಷ್ಟು ವರ್ಷ ಬದುಕಬೇಕು ಅಂತ ಇದು ಮಾಡ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗೆಳೆಯರಾದ ಮಿಸ್ಟರ್ ಕಿರಣ್ ಪ್ರಭಾಕರ್ ರೆಡ್ಡಿಯವರ ಹುಟ್ಟುಹಬ್ಬ. ಇವತ್ತು ಸಿಪಾನಿ ಎಂಬ ಓಲ್ಡ್ ಏಜ್ ಆಶ್ರಮಕ್ಕೆ ಬಂದು ಒಂದು ಅನ್ನದಾನ ಮಾಡಿದ್ದು ಒಂದು ಮಹಾಶ್ರೇಷ್ಠ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ದೀರ್ಘಾಯುಸ್ಸು ಕೊಟ್ಟು ಅವ್ರನ್ನ ಚೆನ್ನಾಗಿ ಮಡಗಿರಬೇಕಂತ ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಇಂತಿ ನಿಮ್ಮೆಲ್ಲರ ಗೆಳೆಯ ವಿನೋದ್ ಕುಮಾರ್.